ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಸಂಘರ್ಷದಿಂದ ಇಸ್ರೇಲ್, ಇರಾನ್ ಹಾಗೆ ಅಮೆರಿಕ ನಡುವೆ ನಡೀತಾ ಇರುವ ಯುದ್ಧದಿಂದ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಇದರ ಪ್ರಭಾವ ಈಗ ಪೆಟ್ರೋಲ್ ದರಗಳ ಮೇಲೂ ಕೂಡ ಬೀಳ್ತಾ ಇದೆ. ಶೆಲ್ ಪೆಟ್ರೋಲ್ ಬಂಕ್ನ ಬಳಿಕ ಇದೀಗ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಪ್ರೀಮಿಯಂ ಪೆಟ್ರೋಲ್ನ ದರಗಳು ಏರಿಕೆಯಾಗಿವೆ. ಪ್ರತಿ ಲೀಟರ್ಗೆ 2 ರೂಪಾಯಿ ಏರಿಕೆಯಾಗಿದ್ದು, ಕೈಗಾರಿಕಾ ಉದ್ದೇಶಕ್ಕೆ ಬಳಸುವಂತಹ ಡೀಸೆಲ್ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಕಂಡಿದೆ. ಅಂದರೆ ಬಲ್ಕ್ ಡೀಸೆಲ್ನ ದರ 22 ರೂಪಾಯಿಗೆ, ಪ್ರತಿ ಲೀಟರ್ಗೆ 22 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಈ ಹಿಂದೆ ಬಲ್ಕ್ ಡೀಸೆಲ್ ಪ್ರತಿ ಲೀಟರ್ಗೆ 87 ರೂಪಾಯಿ 67 ಪೈಸೆ ಇತ್ತು. ಈಗದು 109 ರೂಪಾಯಿ 59 ಪೈಸೆಗೆ ಏರಿಕೆಯಾಗಿದೆ. ಮತ್ತೊಂದು ಕಡೆಗೆ ಪ್ರೀಮಿಯಂ ಪೆಟ್ರೋಲ್ ದರ ಕೂಡ ಪ್ರತಿ ಲೀಟರ್ಗೆ 113 ರೂಪಾಯಿ 14 ಪೈಸೆಗೆ ಏರಿಕೆಯಾಗಿರುವಂಥದ್ದು. 2 ರೂಪಾಯಿಯನ್ನ ಹೆಚ್ಚಳ ಕಂಡಿರುವಂಥದ್ದು ಈಗ ಪ್ರೀಮಿಯಂ ಪೆಟ್ರೋಲ್. ಮತ್ತೊಂದು ಕಡೆಗೆ ಬಲ್ಕ್ ಡೀಸೆಲ್ 22 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಇದೀಗ ಪೆಟ್ರೋಲ್ ಬಳಸುವ ಗ್ರಾಹಕರ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಈಗ ಜಾಸ್ತಿ ಆಗ್ತಾ ಹೋದರೆ ನಾರ್ಮಲ್ ಆಗಿ ಕಾಮನ್ ಪೀಪಲ್ಗೆ ಎಫೆಕ್ಟ್ ಆಗೋದು, ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಎಫೆಕ್ಟ್ ಆಗಲ್ಲ. ಯಾಕಂದರೆ ಎಫೆಕ್ಟ್ ಆಗೋದು ನಮ್ಮಂಥರ ನಾರ್ಮಲ್ ಪೀಪಲ್ಸ್ ಮಾತ್ರನೇ. ಖಾಲಿ ಬರೀ ಪೆಟ್ರೋಲ್ ಮಾತ್ರ ಹೆಚ್ಚಾಗಲ್ಲ, ಹೆಚ್ಚಾದರೆ ಟೋಟಲ್ ಆಗಿ ಓವರಾಲ್ ಎಲ್ಲ ದರದರಲ್ಲೂ ಹೆಚ್ಚಾಗುತ್ತೆ. ಆ ಥರ ನೋಡಿದರೆ ನಿಮ್ಗೆ ಹೇಗಿದ್ರು ನಾವು ಮಾರ್ಕೆಟಲ್ಲಿ ತಗೊಳ್ಳುವ ತರಕಾರಿ ಆಗಲಿ ಯಾವುದೇ ಆಗಲಿ ಫ್ರೂಟ್ಸ್ ಆಗಲಿ ಚಿಕ್ಕ ವಸ್ತು ಆದರೂ ಹೇಗಿದ್ರು ಒಂದು 50 ರೂಪಾಯಿ ಇದ್ದರೆ ಅದು ಹೇಗಿದ್ರೆ 70 ರೂಪಾಯಿ ಆಗುತ್ತೆ. ಆಗ ನೋಡಿದರೆ ನಿಮಗೆ ಎಲ್ಲ ನಮ್ಮ ಕಡೆನೇ ಎಲ್ಲ ಲಾಸ್ ಆಗೋದು. ಮ್ಯಾಮ್ ಇವತ್ತು ಪ್ರೀಮಿಯಮ್ ಆಗಿರ್ಬೋದು, ಇನ್ನು ನಾಳೆ ಬೇರೆ ಯಾವ್ದು ಹೆಚ್ಚಾಗುತ್ತೆ? ಜಾಸ್ತಿ ಆದರೆ ಆಗ ಹೆಚ್ಚಾಗುತ್ತೆ ಅಲ್ಲ. ನೋಡಿದರೆ ನಿಮ್ಗೆ ಹೇಗೆ ನೋಡಿದರೆ ಪೆಟ್ರೋಲ್ ದರ ಹೆಚ್ಚಾಗುತ್ತೆ, ಆ ಥರ ಎಲ್ಲ ದರನೂ ಹೆಚ್ಚಾಗುತ್ತೆ. ಆದರೆ ಮಕ್ಕಳಿಗೆ ಏನೂ ಇದಿಲ್ಲ, ನಮ್ಮಂಥವ್ರು ಸಾಮಾನ್ಯವ್ರಿಗೆ ಏನೂ ಯೂಸ್ ಇಲ್ಲ ಅದರಲ್ಲಿ. ಯಾಕಂದರೆ ನಮಗೆ ಬರೋ ಸ್ಯಾಲ್ರಿ ಆಗಲಿ ಯಾವುದಾದ್ರೂ ಅದರಲ್ಲಿ ಹೆಚ್ಚಾಗುತ್ತಾ? ಇಲ್ಲ ಅಲ್ಲ. ನೋಡಿದರೆ ನೀವು ಎಲ್ಲ ಅಂದರೂ ನೋಡಿದ್ರು ಯಾವ ಥರ ನೋಡಿದ್ರು ಬರೀ ಏನು ಈಗ ಅಮೌಂಟ್ ಎಲ್ಲದರಲ್ಲೂ ಹೆಚ್ಚಾದರೆ ನಮ್ಮ ಸ್ಯಾಲ್ರಿನೇ ಹೆಚ್ಚಾಗಬೇಕು. ಆ ಥರ ಆಗೇನು ಪ್ರಾಪರ್ ಇದಿಲ್ಲಲ್ಲ. ನೋಡಿದರೆ ಟೋಟಲಾಗಿ ಎಲ್ಲ ಜನರಿಗೇ ವೇಸ್ಟ್ ಆಗುತ್ತೆ. ಈ ಥರ ಆದರೆ ತುಂಬ ಕಷ್ಟನೇ ಮ್ಯಾಮ್. ಈಗ ಯುದ್ಧದ ಎಫೆಕ್ಟ್ ಇರುತ್ತೆ. ಯುದ್ಧ ಮುಗಿದ ಮೇಲೆ ಅದೇ ಪ್ರೈಸ್ ಕಮ್ಮಿ ಆಗುತ್ತಾ? ನಾವು ಕೇಳೋ ಒಂದೇ ಕ್ವೆಶ್ಚನ್ ಅದೇ. ಯುದ್ಧ ಮುಗಿದ ಮೇಲೆ ಆ ಪ್ರೈಸ್ ಕಮ್ಮಿ ಆಗುತ್ತಾ? 60 ರೂಪಾಯಿಲಿದ್ದ ಪೆಟ್ರೋಲಿಗೆ 100 ರೂಪಾಯಿ ಬಂತು, ಇನ್ನು 100 ರೂಪಾಯಿಲಿರೋ 150 ಹೋದರೆ ಆಗಲೂ ಅದೇ ಚೇಂಜಸ್ ಏನು ಬರಲ್ಲಲ್ಲ. ಸಾಮಾನ್ಯವರಿಗೆಲ್ಲ ಇದು ಕಷ್ಟ ಅದು ಹಾಗೇ ಇರುತ್ತಲ್ಲ. ಅದಕ್ಕೆ ಏನಾದರೂ ಚೇಂಜ್ ಮಾಡಲೇಬೇಕಲ್ಲ. ಅದೇ ಜನಸಾಮಾನ್ಯರಿಗೆ ಕತ್ತರಿಯಾಗಿದೆ. ದೇಶದಲ್ಲಿ ಯುದ್ಧ, ಪ್ರಪಂಚದಲ್ಲಿ ಯುದ್ಧ ನಡೀತಿರುವ ಇರಾನ್ನಲ್ಲಿ ಅದು ಇಡೀ ಪ್ರಪಂಚಕ್ಕೆ ಎಫೆಕ್ಟ್ ಆಗಿದೆ. ಭಾರತದಲ್ಲಿ ಎಫೆಕ್ಟ್ ಆಗಿದೆ. ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಿದೆ ಜಾಸ್ತಿ. ಹೀಗಾಗಿ ಮಧ್ಯಮ ವರ್ಗದವರಿಗೆ ಭಾರಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ತೊಂದರೆ ಆಗಿದೆ. ಮತ್ತು ಉದ್ಯೋಗದಲ್ಲಿ ಅಷ್ಟೇ ಸಂಬಳ ಇರ್ತದೆ, ಅಷ್ಟೇ ಇರ್ತದೆ. ಹಂಗಾಗಿ ಜನಸಾಮಾನ್ಯರ ಮೇಲೆ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಒಂದು ಮಾರ್ಗದರ್ಶನ ತಗೋಬೇಕಾಗ್ತದೆ ರಾಜ್ಯ ಸರ್ಕಾರದ ಮೇಲೆ. ಮತ್ತು ತೆರಿಗೆಯನ್ನು ಸ್ವಲ್ಪ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ತೆರಿಗೆನ ಸ್ವಲ್ಪ ಆಗ್ತಾಯಿದೆ. ಗ್ರಾಹಕರಿಗೆ ಜೋಬ್ ಮೇಲೆ ಕಡಿತ ಬೀಳ್ತಿದೆ, ಅದನ್ನು ತುಂಬ ಪರಿಣಾಮ ಬೀಳ್ತದೆ ಜನಸಾಮಾನ್ಯರ ಮೇಲೆ ಅಂತ, ಹೊಡೆತ ಬೀಳ್ತಾ ಇದೆ ಅಂತ ನಾನು ಅನಿಸಿಕೆ. ಎಲ್ಲ ವಸ್ತು ಆಹಾರ ಪದಾರ್ಥಗಳಿಂದ ಹಿಡಿದು ಎಲ್ಲ ಪದಾರ್ಥಗಳು ಕೈಗಾರಿಕಾ ಉದ್ಯಮ ಮತ್ತು ಎಲ್ಲ ಜನಸಾಮಾನ್ಯರ ಮೇಲೆ ಹೊಡೆತ ಬೀಳ್ತಾ ಇದೆ. ಇದು ಎಲ್ಲರಿಗೂ ಬೀಳ್ತದೆ ಅಂತ ನನ್ನ ಅನಿಸಿಕೆ. ಕೇಂದ್ರ ಸರ್ಕಾರದ ಮೋದಿಯವರು ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಇದು ಕೊಡಬೇಕಾಯ್ತು ಅನುದಾನವನ್ನು ಕೊಟ್ಟು ಅದನ್ನು ನಿಭಾಯಿಸಬೇಕಾಯ್ತು ಅನ್ನೋದು ತಮ್ಮ ಜನಸಾಮಾನ್ಯರ ಪ್ರಭಾವ ಬೀಳ್ದಂಗೆ ನನ್ನ ಅನಿಸಿಕೆ ಅಷ್ಟೇ. ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರ್ತದೆ, ಒಟ್ಟಾರೆಯಾಗಿ ತೊಂದರೆ ಆಗ್ತಿದೆ ಜನಸಾಮಾನ್ಯ. ಕೇಂದ್ರ ಸರ್ಕಾರ ಇದನ್ನ ಬಗ್ಗೆ ಶೀಘ್ರವಾಗಿ ತ್ವರಿತ ರಾಜ್ಯ ಸರ್ಕಾರಗಳ ಮೇಲೆ ಇದು ಮಧ್ಯಮ ವರ್ಗದ ಜನರಿಗೆ ಯಾವುದೇ ಥರದ ತೊಂದರೆ ಕೊಡಬೇಡಿ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ನಮ್ಮ ಪ್ರತಿನಿಧಿ ಚಂದನ ಒಂದು ಗ್ರೌಂಡ್ ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಬರೋಣ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದ ಎಫೆಕ್ಟ್ ದಿನೇ ದಿನೇ ಪರಿಸ್ಥಿತಿಯನ್ನ ಬಿಗಡಾಯಿಸುವಂತೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ನಿನ್ನೆ ಶೆಲ್ ಪೆಟ್ರೋಲ್ ದರ ಏರಿಕೆ ಆಗಿತ್ತು, ಆದರೆ ಇವತ್ತು ಈಗ ಎಲ್ಲ ಪ್ರೀಮಿಯಂ ಪೆಟ್ರೋಲ್ ದರ ಬರೋಬ್ಬರಿ 2 ರೂಪಾಯಿ ಏರಿಕೆ ಆಗಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಒಂದು ಪೆಟ್ರೋಲ್ ಬಂಕ್ನಲ್ಲಿದ್ದೀನಿ. ಅಂದರೆ ಪ್ರೀಮಿಯಂ ಪೆಟ್ರೋಲ್ ಅಂದರೆ ಪವರ್ ಪೆಟ್ರೋಲ್ ಅಂತ ನಾವೇನು ಕರಿತೀವಿ ಅದರ ದರ ಏರಿಕೆ ಆಗಿರುವಂಥದ್ದು. ಅಂದರೆ ನಾರ್ಮಲ್ ಆಗಿ ಬಳಸುವಂಥ, ಅಂದರೆ ವಾಹನ ಸವಾರರು ಯೂಶಲ್ ಆಗಿ ಬಳಸುವಂಥ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ HP ಪ್ರೀಮಿಯಂ ಪೆಟ್ರೋಲ್ ಬೆಲೆ, ಉದಾಹರಣೆಗೆ HP ಪ್ರೀಮಿಯಂ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ಅಂದರೆ 110.97 ಪೈಸೆ ಇತ್ತು, ಆದರೆ ಈಗ 113.14 ಪೈಸೆಗೆ ಏರಿಕೆ ಆಗಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ಬಳಸೋ ಬಲ್ಕ್ ಡೀಸೆಲ್ ದರದಲ್ಲೂ ಕೂಡ
22 ರೂಪಾಯಿ ಏರಿಕೆ ಆಗಿದೆ. ಅಂದರೆ ಈ ಹಿಂದೆ ಲೀಟರ್ಗೆ 87.67 ರೂಪಾಯಿ ಇತ್ತು. ಈಗ ಬರೋಬ್ಬರಿ 22 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ 109.59 ರೂಪಾಯಿಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಬಳಸುವಂತಹ ಬಲ್ಕ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿರುವಂಥದ್ದು. ಅಂದರೆ ಸಮಾಧಾನಕರ ವಿಷಯ ಏನಂದ್ರೆ ಜನಸಾಮಾನ್ಯರು ನಿತ್ಯ ಬಳಸೋ ಸಾಮಾನ್ಯ ಪೆಟ್ರೋಲ್ ಹಾಗೂ ಡೀಸೆಲ್ ದರಗಳಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಬಲ್ಕ್ ಡೀಸೆಲ್ ದರ ಹಾಗೆ ಕೈಗಾರಿಕಾ ಉತ್ಪಾದನಾ ವೆಚ್ಚ ಕೂಡ ಅಂದ್ರೆ ಕ್ಷೇತ್ರದಲ್ಲಿ ಆ ತೈಲ ಹೆಚ್ಚಾಗಿರೋದ್ರಿಂದ ಆ ವಲಯದ ಮೇಲೆ ಎಫೆಕ್ಟ್ ಬೀರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಕೈಗಾರಿಕಾ ವಲಯದಲ್ಲಿ ಬಳಸೋದ್ರಿಂದ ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಅಂದ್ರೆ ಪರೋಕ್ಷವಾಗಿ ಇದು ಜನಸಾಮಾನ್ಯರ ಜೇಬಿಗೆ ಕತ್ರಿ ಬೀಳೋದು ಕನ್ಫರ್ಮ್ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಳಿತ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಏನು ಪ್ರೀಮಿಯಂ ಪೆಟ್ರೋಲ್ ದರ ಮಾತ್ರ ಏರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆ ಆಗೋ ಸಾಧ್ಯತೆ ಕಾಣ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.